Future thought ಅಲ್ಲಿ we have mainly three verticals. One is drone mapping, one is GIS analysis, ಮತ್ತೆ ಒಂದು field apps. ಡ್ರೋನ್ ಮ್ಯಾಪಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಇಡೀ ತೋಟದು ಒಂದು ಹೈ ಲೆವೆಲ್ ವ್ಯೂ ತೆಗಿತೀವಿ. ಈ ಹೈ ಲೆವೆಲ್ ವ್ಯೂ ಇಂದ ಸುಮಾರು ಎಂತೆಲ್ಲೋ ಡೀಟೇಲ್ಸ್ ಸಿಗುತ್ತೆ. ಈ ತರ ಫಸ್ಟ್ ಟೆರೇನ್ ಸಿಗ್ಬೋದು, ಅದು ಹೆಂಗೆ ನಿಮ್ ಲ್ಯಾಂಡ್ ಇದೆ, ಮತ್ತೆ ನಿಮ್ ಮರಗಳು ಎಷ್ಟು ಹೈಟ್ ಇದೆ, ಮತ್ತೆ ಕ್ಯಾನಪಿ ಹೆಂಗಿದೆ, ಇದೆಲ್ಲ ಯೂಸ್ಫುಲ್ ಅಂದ್ರೆ ಇವಾಗ ಸನ್ಲೈಟ್ ಹೆಂಗ್ ಬೀಳತ್ತೆ, ಮತ್ತೆ ವಾಟರ್ ಹೆಂಗೆ ಫ್ಲೋ ಆಗತ್ತೆ, ಇದೆಲ್ಲ ಗೊತ್ತಾಗ್ಬೋದು. ಮತ್ತೆ ಇನ್ನೊಂದು ಯಾವ ಜಾಗದಲ್ಲಿ ಎಷ್ಟೊಂದು ಕ್ರಾಪ್ ಬರ್ತಾ ಇದೆ ಗೊತ್ತಾಗತ್ತೆ. ಇವಾಗ ಕರೆಂಟ್ಲಿ ಈ ಮ್ಯಾಪ್ ಇಲ್ಲದೆ ಒಂದು ಅಂದಾಜಿಗೆ ಇಲ್ಲಿ ಇಷ್ಟು ಬರ್ತಾ ಇದೆ, ಇಲ್ಲಿ ಇಷ್ಟು ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗತ್ತೆ. ಮಾತ್ರ ಅದು ಅಷ್ಟೊಂದು ಯೂಸ್ಫುಲ್ ಇರಲ್ಲ. ಸೊ ಈ ತರ ಈ ಮ್ಯಾಪ್ ಇದ್ರೆ ನಮ್ಗೆ ಕ್ಲಿಯರ್ ಆಗಿ ಒಂದು ಹೈ ಲೆವೆಲ್ ಪಿಕ್ಚರ್ ಸಿಗುತ್ತೆ. ಸೊ ಅದರಿಂದ ಸುಮಾರು ಬೆನಿಫಿಟ್ ಇದೆ. ಒಂದು ಟೂಲ್ ಕೊಡ್ತೀವಿ, ಆ ಟೂಲ್ ಅಲ್ಲಿ ಈ ಕಡೆ ಕ್ಲಿಕ್ ಮಾಡಿದ್ರೆ ನಿಮ್ದು ಹೈ ಲೆವೆಲ್ ವ್ಯೂ ಸಿಗುತ್ತೆ, ಒಂದು ಎಕ್ಸಾಕ್ಟ್ ಪಿಕ್ಚರ್ ತರ. ಸೊ ಸಪೋಸಿಂಗ್ ವಾರ ಎಲ್ಲ ಹೋದ್ವಾಗ, ಸಾರಿ ವರ್ಷಗಳು ಹೋಗ್ತಾ ಇರುವಾಗ ಏನಾದ್ರೆ ನ್ಯಾಚುರಲ್ ಡಿಸಾಸ್ಟರ್, ಏನಾದ್ರೆ ಒಂದು ಕ್ರಾಪ್ ಇನ್ಶೂರೆನ್ಸ್ ಬೇಕಿದ್ರೆ ಗೊತ್ತಾಗತ್ತೆ, ಡ್ಯಾಮೇಜ್ ಪ್ರೂವ್ ಮಾಡ್ಲಿಕ್ಕೆ ನಿಮ್ಗೆ ಎಕ್ಸಾಕ್ಟ್ ಡೇಟಾ ಇದೆ. ಸೊ ಈ ತರ ಒಂದು ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ದು ಎಕ್ಸಾಕ್ಟ್ ಬೌಂಡ್ರಿ ಹೆಂಗಿದೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಫುಲ್ ಬೌಂಡ್ರಿ ವಾಕ್ ಮಾಡ್ಬಿಟ್ಟು ಅದು ನಿಮ್ಮ ಗ್ರೌಂಡ್ ಟ್ರೂತ್ ಗೊತ್ತಾಗುತ್ತೆ. ಅದೇ ಮೇನ್ ಡ್ರೋನ್ ಸಿಸ್ಟಮ್ಸ್ ಅಲ್ಲಿ. ಮತ್ತೆ GIS ಅನಾಲಿಸಿಸ್ ಅಲ್ಲಿ, GIS ಅಂದ್ರೆ ಮೇನ್ಲಿ ಅದರ ಅನಾಲಿಸಿಸ್. ನಮ್ ಡ್ರೋನ್ ಇಮೇಜರಿಯಿಂದ ಏನೇನು ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅದು GIS ಅಂತ ಹೇಳ್ತೀವಿ, ಜಿಯೋಸ್ಪೇಷಿಯಲ್ ಸಿಸ್ಟಮ್ಸ್, ಇಂಟೆಲಿಜೆನ್ಸ್ ಸಿಸ್ಟಮ್ಸ್. ಮತ್ತೆ ಇನ್ನೊಂದು ನಮ್ದು ಒಂದು ಆಪ್ ಇದೆ, ತೋಟ ಟ್ರ್ಯಾಕರ್ ಆಪ್ ಅಂತ. ಅದರಲ್ಲಿ ಇವಾಗ ಕರೆಂಟ್ಲಿ ಕಾಫಿ ಎಲ್ಲ ಬೆಳೆಯುವಾಗ ಮತ್ತೆ ಬೇರೆ ಕ್ರಾಪ್ಸ್ ಬೆಳೆಯುವಾಗ ನಾವು ನೋಟ್ಬುಕ್ ಅಲ್ಲಿ ಬರಿತೀವಿ. ಆ ನೋಟ್ಬುಕ್ ಅಲ್ಲಿ ಬರ್ದಿದ್ರೆ ಏನಾಗುತ್ತೆ, ನಾವು ಎಲ್ಲ ಕನ್ಸಾಲಿಡೇಟ್ ಮಾಡ್ಬೇಕು ಒಂದ್ ಬೇರೆ ಜಾಗದಲ್ಲಿ, ಡೇಟಾ ಮಿಸ್ ಆಗತ್ತೆ. ಡೇಟಾ ಬೇಸ್ ತರ. ಸೊ ಅದು ಎಕ್ಸೆಲ್ ಅಲ್ಲಿ ಆಗ್ಬೇಕು, ಮತ್ತೆ ಒಂದ್ ಸ್ವಲ್ಪ ಸ್ಟೆಪ್ಸ್ ಇದೆ. ಈ ಅದು ಸ್ವಲ್ಪ ಟೈಮ್ ಆಗುತ್ತೆ, ಮತ್ತೆ ಸುಮಾರು ಜನ ಮಾಡೋದಿಲ್ಲ. ಮಾತ್ರ ಎಲ್ಲ ಅನಲೈಸ್ ಮಾಡಿದ್ರೆ ಸುಮಾರು ಇನ್ಫಾರ್ಮೇಶನ್ ಸಿಗ್ಬೋದು. ಸೊ ಅದಕ್ಕೆ ಒಂದು ಆಪ್ ಮಾಡಿದೀವಿ. ಈ ಆಪ್ ಅಲ್ಲಿ ಫಸ್ಟ್ ಟೈಮ್ ಅಲ್ಲೇ ನಾವು ಡೇಟಾ ಪಾಪ್ಯುಲೇಟ್ ಮಾಡಿದಾಗ ಫುಲ್ ಪ್ರತಿ ವರ್ಷ ಮತ್ತೆ ಪ್ರತಿ ವರ್ಕರ್ದು ಎಲ್ಲ ಡೀಟೇಲ್ಸ್ ಸಿಗತ್ತೆ. ಮತ್ತೆ ಎಷ್ಟು ಕಾಸ್ಟ್ ಕೊಟ್ಟಿದೀವಿ, ಎಷ್ಟು ಇನ್ಕಮ್ ಬರ್ತಾ ಇದೆ ಒಂದೊಂದು ಜಾಗಕ್ಕೆ, ಅದೆಲ್ಲ ಗೊತ್ತಾಗ್ಬೋದು. ಸೊ ಇದು ನಮ್ದು ಕಂಪನಿ ಆಸ್ ಅ ಹೋಲ್. ಸೊ ನೀವು ಫಾರ್ಮರ್ಸ್ ಇದನ್ನ ಆಲ್ರೆಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ, ಹೇಗಿದೆ ಟೆಸ್ಟಿಮೋನೀಸ್ ಹೇಗೆ? ಕರೆಂಟ್ಲಿ ಇವಾಗ ವಿ ಆರ್ ಇನ್ ಪ್ರೀ ಲಾಂಚ್, ಸೊ ವೆರಿ ಫ್ಯೂ ಯೂಸರ್ಸ್ ಆರ್ ದೇರ್. ಸೊ ಟೆಸ್ಟ್ ಮಾಡ್ತಾ ಇದೀವಿ, ರಿಫೈನ್ ಮಾಡ್ತಾ ಇದೀವಿ. ಸೊ ಹೋಪ್ಫುಲಿ ಇನ್ 2 months ನಾವು ಮಾರ್ಕೆಟ್ ಹೋಗ್ತೀವಿ. ಸೊ ನೋಡ್ಬೇಕು, ಅದ್ ಮತ್ತೆ ಇನ್ನೊಂದ್ ಸ್ವಲ್ಪ ಫೀಡ್ಬ್ಯಾಕ್ ಸಿಗ್ತೀವಿ. ಇಲ್ಲಿ ಸಹ ಸುಮಾರು ಫೀಡ್ಬ್ಯಾಕ್ ಬಂದಿದೆ, Okay. ಪಾಸಿಟಿವ್ ಫೀಡ್ಬ್ಯಾಕ್ ಇದೆ, ಮತ್ತೆ ಸಜೆಷನ್ಸ್ ಇದೆ. ಸೊ ನೋಡ್ಬೇಕು ಹೆಂಗೆ ನಾವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ.